ಬಂಗಾರದ ಬೆಲೆ ಹೆಚ್ಚಾಗ್ತಾ ಇದೆ. ಇದರೊಂದಿಗೆ ಬಂಗಾರದ ಮೇಲಿನ ಆಸೆಯೂ ಹೆಚ್ಚಾಗಿದೆ. ಇದು ದುಷ್ಕೃತ್ಯದತ್ತಲೂ ಕೊಂಡೊಯ್ತಾ ಇದೆ. ವೃದ್ಧರು, ಮಕ್ಕಳು ಚಿನ್ನಾಭರಣ ಧರಿಸಿದ್ರೆ ಅವರನ್ನೇ ಹೊತ್ತೊಯ್ಯುವ ಸಮಯ ಬಂದಂತೆ ತೋರ್ತಾ ಇದೆ. ನನ್ನ ಬಳಿ ಇಷ್ಟು ಬಂಗಾರ ಇದೆ ಅಂತ ಪ್ರದರ್ಶಿಸುವ ಮಹಿಳೆಯರಿಗೆ ಎಚ್ಚರಿಕೆ ನೀಡುವ ಕ್ರೈಮ್ ವರದಿಯನ್ನ ಈಗ ನಾನು ನಿಮ್ಮೆದುರಿಡ್ತಾ ಇದ್ದೇನೆ. ಮದುವೆ, ಸಭೆ, ಸಮಾರಂಭ, ಶುಭ ಕಾರ್ಯಗಳೆಂದು ಹೋದಾಗ ಮಾಡುವ ಬಂಗಾರದ ಆಭರಣಗಳ ಪ್ರದರ್ಶನ ಇದು ನಿಮ್ಮ ಪ್ರಾಣಕ್ಕೆರವಾಗಲೂಬಹುದು ಅಂತ ಹೇಳುವ ವರದಿ ಇದು. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಈ ವೃದ್ಧ ಮಹಿಳೆಯ ಹೆಸರು ಶಿವಕ್ಕ. ಇವರು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಮಳಗಿ ಗ್ರಾಮದವರು. ಇವರ ರುಂಡವಿಲ್ಲದ ಮೃತದೇಹ ಮಳಗಿಯ ಹತ್ತಿರದ ಕೊಳಗಿ ಕಾಡಿನಲ್ಲಿ ಫೆಬ್ರವರಿ 20ರಂದು ಕಂಡುಬಂದಿತ್ತು. ರುಂಡವೇ ಇಲ್ಲದ ದೇಹವನ್ನ ಗುರುತಿಸಲಿಕ್ಕಾಗಿಯೇ 1 ವಾರ ಕಳೆಯಬೇಕಾಯಿತು. ಅಂತೂ ಆರೋಪಿ ಸಿಕ್ಕಿದ್ದಾನೆ. ಈತನ ಹೆಸರು ಕೃಷ್ಣಪ್ಪ ಸಿದ್ದಪ್ಪ ಮೇದಾರ್. ಈತ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಹೊಸಮನೆ ಗ್ರಾಮದವರು. ಈತ ಈ ಹಿಂದೆಯೂ ಕೊಲೆ ಪ್ರಕರಣದ ಆರೋಪಿಯಾಗಿದ್ದ. 6 ತಿಂಗಳ ಹಿಂದಷ್ಟೇ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದ. ಇವನು ಜೈಲಿನಿಂದ ಹೊರಬಂದ ಬಳಿಕ ಅವನನ್ನ ಊರಿನವರೆಲ್ಲ ಸೇರಿ ಅಲ್ಲಿಂದನೂ ಅಟ್ಟಿದ್ದರು. ಹೆಂಡತಿಯ ತವರು ಮಳಗಿಯಲ್ಲಿ ವಾಸವಾಗಿದ್ದ. ಹಿಂದಿನ ಕೃತ್ಯದಲ್ಲಿ ಆತನಿಗೆ ಸಿಕ್ಕಿದ್ದ ರಿಲೀಸ್ ಇನ್ನೊಂದು ಕೊಲೆಗೆ ಪ್ರೇರೇಪಿಸಿದಂತೆ ತೋರ್ತದೆ. ಶಿವಕ್ಕ ಪಾಟೀಲ್ ವಾಸವಿದ್ದ ಮನೆಯ ಎದುರಿನ ಹುಡುಗಿಯನ್ನ ಮದುವೆ ಆಗಿದ್ದಾನೆ. ಶಿವಕ್ಕ ಸಣ್ಣ ಅಂಗಡಿ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ದ. ಆರೋಪಿ ಗುಟ್ಕಾ ಗ್ರಾಹಕನಾಗಿ ಇವರ ಅಂಗಡಿಗೆ ಹೋಗ್ತಾ ಇದ್ದ. ಆತ್ಮೀಯವಾಗಿ ಮಾತಾಡ್ತಾ ಇದ್ದ. ತಾನು ವಿಶ್ವಾಸಿಗಳಂತೆ ತೋರಿಸ್ಕೊಂಡಿದ್ದ. ದೇವಸ್ಥಾನಕ್ಕೆ, ಅಂಗಡಿ ಸಾಮಾನು ಖರೀದಿಗೆ ಅಂತ ಬೈಕ್ನಲ್ಲಿ ಶಿವಕ್ಕಳನ್ನ ಕರೆದುಕೊಂಡು ಹೋಗ್ತಾ ಇದ್ದ. ಅವತ್ತು ಆಸ್ಪತ್ರೆಗೆಂದು ಶಿವಕ್ಕಳನ್ನ ಹಾನ್ಗಲ್ಗೆ ಕರೆದುಕೊಂಡು ಹೋಗಿದ್ದ. ಆಸ್ಪತ್ರೆಯಿಂದ ಹಿಂತಿರುಗುವಾಗ ಕೊಳಗಿ ಎಂಬ ಕಾಡಿನಲ್ಲಿ ಕರೆದೊಯ್ದು ರುಂಡವನ್ನ ಕತ್ತರಿಸಿದ್ದ. ಇವನು ಅದೆಷ್ಟು ಚಾಲಕಿ ಅಂತ ಹೇಳಿದ್ರೆ, ಮುಂಡಗೋಡ ತಾಲೂಕಿನ ಕೊಳಗಿಯಲ್ಲಿ ಕೊಲೆ ಮಾಡಿ ಅಲ್ಲಿಂದ 3-4 ಕಿಲೋಮೀಟರ್ ದೂರದ ಹಾನ್ಗಲ್ ತಾಲೂಕಿನ ಕಾಮನಹಳ್ಳಿಯ ಖಾಸಗಿ ಹೊಲದಲ್ಲಿ ರುಂಡವನ್ನ ಸುಟ್ಟು ಬುರುಡೆ ಹೂತು ಹಾಕಿದ್ದ. ಶಿವಕ್ಕನ ಬ್ಯಾಗ್ ಮತ್ತು ಬಟ್ಟೆಗಳನ್ನ ಇನ್ನು 2 ಕಿಲೋಮೀಟರ್ ದೂರ ಶಿವಪುರ ಎಂಬಲ್ಲಿ ಸುಟ್ಟು ಹಾಕಿದ್ದ. ಎಸ್, ಇದೀಗ ಅಸಲಿ ವಿಷಯಕ್ಕೆ ಬರ್ತಾನೆ. ಈತ 75 ವರ್ಷದ ವೃದ್ಧೆಯನ್ನ ಕೊಂದದ್ದೇಕೆ ಎಂದ್ರೆ, ಶಿವಕ್ಕನ ಬಳಿ 7-8 ಲಕ್ಷ ರೂಪಾಯಿಯ ಮೌಲ್ಯದ ಬಂಗಾರವಿತ್ತು. ಅದನ್ನು ಅವರು ಯಾವಾಗಲೂ ಧರಿಸಿಯೇ ಇರ್ತಿದ್ರು. 10-12 ವರ್ಷಗಳ ಹಿಂದೆ ಹಿರಿಯ ಪುತ್ರಿ ತನ್ನ ತಾಯಿಗೆ ಖರೀದಿಸಿಕೊಟ್ಟಿದ್ದ ಆಭರಣಗಳು. ಅವತ್ತು ಅದರ ಮೌಲ್ಯ ಅಷ್ಟಿರಲಿಲ್ಲ. ಇವತ್ತಿನ ಚಿನ್ನದ ಮೌಲ್ಯ ಕೃಷ್ಣಪ್ಪ ಸಿದ್ದಪ್ಪ ಮೇದಾರ್ರಂತಹ ಕ್ರಿಮಿನಲ್ಗಳ ಕಣ್ಣು ಕುಕ್ಕುವಂತೆ ಮಾಡ್ತದೆ. ಆದ್ದರಿಂದಲೇ ಹೇಳಿದ್ದು, ಇಂದಿನ ದಿನದಲ್ಲಿ ಮಕ್ಕಳು, ವೃದ್ಧರು ಚಿನ್ನ ಧರಿಸಿ ಓಡಾಡೋದು ಅಪಾಯಕಾರಿ ಅಂತ. ಕ್ರೈಮ್ ಅನ್ನ ವಿಜೃಂಭಿಸಿ ತೋರಿಸಲು ನಾವು ಈ ವರದಿ ನಿಮ್ಮೆದುರಿಡ್ತಿಲ್ಲ. ಬದಲಿಗೆ ಇವತ್ತಿನ ವಾಸ್ತವ ಜಗತ್ತಿನ ಅರಿವು ನಿಮ್ಮೆದುರು ಇಡುವ ಪ್ರಯತ್ನ ಅಷ್ಟೇ. ಬಂಗಾರದ ಸಿಂಗಾರ ಅವಾಂತರ ಮಾಡದಿರಲಿ ಎಂಬುದಷ್ಟೇ ಈ ವರದಿಯ ಉದ್ದೇಶ. ಬಂಗಾರದ ಬೆಲೆ ಹೆಚ್ಚಾಗಿದೆ. ಇದು ಮನುಷ್ಯನ ಮೌಲ್ಯವನ್ನ ಕಡಿಮೆ ಮಾಡುತ್ತಿದೆ. ಎಚ್ಚರ. ಈವರೆಗೆ ಹೇಳಿದ್ದು ಈ ಕೊಲೆ ಕೃತ್ಯದ ಒಂದು ಭಾಗ. ಇನ್ನೊಂದು ಭಾಗ ಬೇರೆದೇ ಚರ್ಚೆಯತ್ತ ಒಯ್ಯುತ್ತದೆ. ಇದು ಕೇವಲ ಬಂಗಾರಕ್ಕಾಗಿ ಮಾತ್ರ ನಡೆದ ಕೊಲೆಯೇ? ಜಮೀನು ವಿವಾದ ಸೇರಿದಂತೆ ಬೇರೆ ಇನ್ನಾವುದೇ ಕಾರಣಕ್ಕಾಗಿ ಸುಪಾರಿ ಕೊಟ್ಟು ಕೊಲೆ ಮಾಡಲಾಗಿದೆಯೇ ಎಂಬ ವಿಷಯದತ್ತಲೂ ಪೊಲೀಸರು ಗಮನಹರಿಸಬೇಕಾಗಿದೆ. ತನಿಖೆ ಮಾರ್ಗ ಅತ್ತವೂ ತೆರೆಯಲಿ ಅಂತ ಮನೆಯವರು ಹಾಗೆ ಊರಿನವರು ಆಶಿಸುತ್ತಿದ್ದಾರೆ. ಇವರ ಪುತ್ರ ಮಹೇಶ್ ಪಾಟೀಲ್ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೃಷ್ಣಪ್ಪ ಸಿದ್ದಪ್ಪ ಮೇದಾರ್ ಎಷ್ಟು ಚಾಲಕಿ ಅಂದ್ರೆ, ಈತ ಬಂಗಾರವನ್ನ ಮುತ್ತೂಟ್ ಫೈನಾನ್ಸ್ ನಲ್ಲಿ ಒತ್ತೆ ಇಟ್ಟು ಡ್ಯೂಪ್ಲಿಕೇಟ್ ಬಳೆಗಳನ್ನ ಖರೀದಿಸಿ ಅದನ್ನ ಶಿವಕ್ಕರವರ ಬಟ್ಟೆಯಲ್ಲಿ ಸುತ್ತಿ ಬಸ್ ಸ್ಟ್ಯಾಂಡ್ ಒಂದರ ಬಳಿ ಎಸೆದು ಹೋಗಿದ್ದ. ಹಾಗೆಯೇ ನಾಪತ್ತೆಯಾಗಿದ್ದ ಶಿವಕ್ಕಳನ್ನ ಹುಡುಕಲು ಇವನು ಹೋಗ್ತಿದ್ದ. ತನಗೇನು ಗೊತ್ತೇ ಇಲ್ಲದಂತೆ ಅಮಾಯಕನಂತೆ ನಡೆಸ್ತಾ ಇದ್ದ. ಪೊಲೀಸರು 45-50 ವರ್ಷದ ರುಂಡವಿಲ್ಲದ ಅಪರಿಚಿತ ಶವ ಅಂತ ಜಾಹೀರಾತು ನೀಡಿದ್ರು. ಶಿವಕ್ಕ ಕಾಣೆ ಆಗಿದ್ದರೂ ಪೊಲೀಸರು ಮೃತದೇಹದ ವಯಸ್ಸು ಕಡಿಮೆ ತೋರಿಸಿದ್ರಿಂದ ಮನೆಯವರು ಅದನ್ನ ಸೀರಿಯಸ್ ಆಗಿ ಪರಿಗಣಿಸಿರಲಿಲ್ಲ. ವಾರದ ಬಳಿಕ ಮನೆಯವರಲ್ಲೂ ಶಂಕೆ ಮೂಡಿತು. ಪರಿಶೀಲಿಸಲು ಕಾರವಾರದ ಕಿಮ್ಸ್ ಆಸ್ಪತ್ರೆಗೆ ಹೋದರು. ಶಿವಕ್ಕನ ಕುತ್ತಿಗೆಯಲ್ಲಿದ್ದ ಲಿಂಗದ ಕಾಯಿ, ಅಂದ್ರೆ ಲಿಂಗಾಯತರು ಈ ಲಿಂಗದ ಕಾಯಿಯನ್ನ ಧರಿಸ್ತಾರೆ, ಮತ್ತು ಮನೆಯ ಚಾವಿ ನೋಡಿದಾಗ ಕನ್ಫರ್ಮ್ ಆಗಿತ್ತು. ಆದರೂ ಮೃತದೇಹ ಮನೆಗೆ ತರುವಂತೆ ಇರಲಿಲ್ಲ. ಯಾಕೆಂದ್ರೆ ರುಂಡ ಸಿಕ್ಕಿರಲಿಲ್ಲ. 15 ದಿನಗಳ ಬಳಿಕ ರುಂಡ ಸಿಕ್ಕಿತು. ಕೊಲೆಯ ಕಾರಣವೂ ಕೂಡ ಇವನೇ ಕೊಲೆಗಾರ ಎಂಬ ಶಂಕೆ ಶಿವಕ್ಕನ ಮನೆಯವರಿಗೆ ಮೊದಲೇ ಮೂಡಿತ್ತು. ಅವರೇ ತನಿಖೆಗೆ ಇಳಿದು ಒಂದಿಷ್ಟು ಸಾಕ್ಷ್ಯ ಸಂಗ್ರಹಿಸಿ ಪೊಲೀಸರಿಗೆ ಕೊಟ್ಟಿದ್ರು. ಅದರ ಬಳಿಕವೇ ತನಿಖೆ ಚುರುಕುಗೊಂಡಿತ್ತು. ಹಿರಿಯ ಮಗಳು ತನ್ನ ತಾಯಿಗೆ ಪ್ರೀತಿಯಿಂದ ಮಾಡಿಸಿಕೊಟ್ಟಿದ್ದ ಬಂಗಾರ ಈಗ ಆಕೆಯ ಪ್ರಾಣ ಕಿತ್ಕೊಂಡಿದೆ. ಇದೊಂದು ಎಚ್ಚರಿಕೆಯ ವರದಿಯಾಗಿ ನೋಡಿ ಎಂಬುದಷ್ಟೇ ನಮ್ಮ ಮನವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.
ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.